ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಿಹಿ ಏನೇನ್ ಬೇಕು ಅಂತ ಹೇಳಿದೆ? ಯಾಕೆ ನಗ್ತಿದ್ಯಾ? ನಿನ್ ಸೀತಮ್ಮಂಗೆ ಮರು ಶುರು ಆಯ್ತು ಅಂತನಾ? ಹಾಗಲ್ಲ ಸೀತಮ್ಮ, ನೀನು ಆಗ್ಲಿದ್ನ ನನ್ನ ಫ್ರೆಂಡ್ನೇ ನೆನ್ಸ್ಕೊಳ್ತಿದ್ಯಾ. ನಿನ್ ಫ್ರೆಂಡ್ನ ನಾನು ಯಾವಾಗ ನೆನ್ಸ್ಕೊಂಡೆ? ಸೀತಮ್ಮ, ಆಚ ಕಡೆನೂ ರಾಮ ರಾಮ ಅಂದೆ, ಇಲ್ಲೂ ರಾಮ ರಾಮ ಅಂದೆ, ರೂಮಲ್ಲೂ ರಾಮ ರಾಮ ಅಂದೆ ತಾನೆ. ಸೀತಮ್ಮ, ನೀನ್ ರಾಮ ರಾಮ ಅಂದಾಗ ನನ್ನ ಫ್ರೆಂಡ್ ಪ್ರತ್ಯಕ್ಷ ಆದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಈಗ ನೋಡು, ನೀನ್ ಹಕ್ಕಿದ್ರೆ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ಯಾ ಅಂತ. ಆದ್ರೆ ನೀನ್ ಯಾವಾಗ್ಲೂ ನಮ್ಮ ಪ್ರಿನ್ಸಿಪಲ್ ಮ್ಯಾಮ್ ತರ ಅಂತ ಮುಖ ಮಾಡ್ಕೊಂಡಿರ್ತೀಯ. ನಾನೇ ನಿಮ್ ಪ್ರಿನ್ಸಿಪಲ್ ಮ್ಯಾಮ್ ತರ ಮುಖ ಮತ್ತೆ ಇಟ್ಕೊಂಡಿರ್ತೀನ? ರಾಮ, ನಮ್ ಸೀತಮ್ಮನ ಮುಖದಲ್ಲಿ ಚೂರೇ ಚೂರ್ ಸ್ಮೈಲ್ ತರಿಸ್ಬೇಡಪ್ಪ. ಸೀತಮ್ಮ, ಏನಾಯ್ತು? ಏನಿಲ್ಲ, ನೀನ್ ಫಸ್ಟು ಇದನ್ನೆಲ್ಲ ಕ್ಲೀನ್ ಮಾಡು, ನಾನು ಬೇಕಾಗಿರೋ ಮೆಟೀರಿಯಲ್ಸ್ ತಗೊಂಡ್ ಬರ್ತೀನಿ. ರಾಮ ರಾಮ ರಾಮ. ಏನಂತ ನೋನು? ಅನ್ನೋದೇನ್ ಮೇಡಮ್, ಅವನ ಒಳಗಡೆ ಇರೋ ಕೋಪ ಹಂಗೆ ಜ್ವಾಲಾಮುಖಿ ತರ ಆಚೆ ಬರ್ತಾ ಇತ್ತು. ನಾನೇ ಆಲ್ಮೋಸ್ಟ್ ಸುಟ್ಟೋದೆ. ಇನ್ನು ಅವನೇ ಆಚೆ ಬಂದ್ರೆ ಅವನನ್ನ ಈಗಿರೋ ಸ್ಥಿತಿಗೆ ತಂದಿಟ್ಟಿರೋನ ಉಳಿಸೋ ಮಾತೇ ಇಲ್ಲ ಅನ್ಬಿಟ್ಟ. ಮನುಷ್ಯ ಸ್ವಲ್ಪ ಡೇಂಜರ್ ಇದ್ದಾನೆ ಮೇಡಮ್. ಸತ್ರು ಸರಿ ಆ ಸೀತಾಗೆ ತಾಳಿ ಕಟ್ಟೋದಂತ ಫಿಕ್ಸ್ ಆಗ್ಬಿಟ್ಟಿದ್ದಾನೆ. ಸೀತಾ ಜೊತೆ ಸುತ್ತಾ ಇರೋ ರಾಮನ ಲೈಫ್ ಲಾಂಗ್ ಆರಾಮಾಗಿರೋಕ್ ಬಿಡಲ್ಲ, ಹಂಗೆ ಹಿಂಗೆ ಅಂತ ಕುಡುಕ್ಬಿಟ್ಟ ಮೇಡಮ್. ಶಬಾಷ್. ಹಾಗಾದ್ರೆ ಡೀಲ್ ಪಕ್ಕ ಆಯ್ತಾ? ಯಾರು ಮೇಡಮ್, ಚರಣ್ ದಾಟಿ ಡೀಲ್ ಆಗ್ಲೇಬೇಕು. ಓಕೆ, ಆದಷ್ಟು ಬೇಗ ಅವನಿಗೆ ಬೇಲ್ ಆಗುತ್ತೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ಸ್ ಯಾಕ್ರಿ? ಅಲ್ಲ, ನನ್ನ ಕೆಲಸ ಕಿತ್ಕೊಂಡ್ರಿ ಅಂತ ನಿನ್ನ ನಾನು ತುಂಬಾ ಬೈಕೊಂಡಿದ್ದೆ. ಆದ್ರೆ ಈಗ ಮತ್ತೆ ಕೆಲಸ ಕೊಟ್ಟಿದ್ದೀರಾ. ಆಫೀಸಲ್ಲಿ ಏನ್ ಮೇಡಮ್, ಸಖತ್ ಬೋರಿಂಗ್ ಕೆಲಸ. ಆದ್ರೆ ಇವಾಗ ಫುಲ್ ಅಡ್ವೆಂಚರಸ್ ಆಗಿದೆ. ಜೈಲ್ಗೆ ಹೋಗೋದು, ನಂತರದವ್ರು ಯಾರನ್ನ ಮೀಟ್ ಮಾಡೋದು, ಸೂಪರ್. ಇಡ್ರಿ ಫೋನ್ನ. ಸೀತಾ, ನಮ್ಮ ರಾಮನ್ಗೆ ತುಂಬಾ ಕ್ಲೋಸ್ ಆಗ್ಬಿಟ್ಟೆ ಅಲ್ಲ? ಸ್ವಲ್ಪ ವೇಟ್ ಮಾಡು, ಬರ್ತಾ ಇದ್ದಾನೆ ನಿನ್ನ ರಾವಣ. ಆಮೇಲೆ ಏನಾಯ್ತು ಸೀತವ್ವ? ಆಮೇಲೆ ರಾಜ್ಕುಮಾರಿನ ಕಾಪಾಡಕ್ಕೆ ರಾಜ್ಕುಮಾರ ಬಂದ. ಅವರಿಬ್ರು ಖುಷಿಯಾಗಿದ್ರು ಅಷ್ಟೇ. ಹೌದಾ? ಆದ್ರೆ ಇದೆಲ್ಲ ಬರೀ ಕತೆ ಅಷ್ಟೇ ಸಿಹಿ. ನೀನ್ ದೊಡ್ಡವಳಾದ್ಮೇಲೆ ನಿನಗೇನಾದ್ರೂ ಕಷ್ಟ ಬಂದ್ರೆ ನೀನೇ ನಿನ್ನನ್ನ ಕಾಪಾಡ್ಕೋಬೇಕು. ರಾಜ್ಕುಮಾರ ಬರ್ತಾನೆ ಕಾಪಾಡ್ತಾನೆ ಅಂತ ಕಾಯ್ತಾ ಕೂರ್ಬಾರ್ದು. ಹಂಗೆ ಕಾಯ್ತಾ ಕೂತ್ರೆ ಕಷ್ಟ ಮುಗಿಯೋದಿಲ್ಲ, ಜೀವನಾನು ಮುಂದಕ್ಕೆ ಹೋಗಲ್ಲ. ತಮ್ಮ, ಅವತ್ತು ನನ್ನ ಫ್ರೆಂಡೇ ಬಂದು ನಿನ್ನನ್ನು ಸೇವ್ ಮಾಡಿದ್ದಲ್ವಾ? ಅವತ್ತು ನನ್ನ ಫ್ರೆಂಡ್ ರಾಜ್ಕುಮಾರ, ನೀನು ರಾಜ್ಕುಮಾರ್ ಅಲ್ವಾ ಸೀತಮ್ಮ? ಸೀತಮ್ಮ, ನನ್ನ ಫ್ರೆಂಡು ರಾಜ್ಕುಮಾರ್ ತರಾನೇ ಫೈಟ್ ಮಾಡಿದ್ರು. ಕೂತ್ರೆ ಒಂದು ಇರ್ಲಿಲ್ಲ ಅಷ್ಟೆ. ಆದ್ರೆ ನನ್ನ ಫ್ರೆಂಡ್ ಹತ್ರ ಕಾರ್ ಇದೆ. ಸೀತಮ್ಮ, ಹಾಗೆ ಕಥೆಯಲ್ಲಿರೋದು ನಿಜಾನೇ ಅಲ್ವಾ? ಸೀತಮ್ಮ, ಇನ್ಮೇಲೆ ನೀನು ಮತ್ತೆ ನನ್ನ ಫ್ರೆಂಡು ರಾಜ್ಕುಮಾರ್ ತರ ಇರ್ತೀರಾ ಖುಷಿಯಾಗಿ? ಸಿಹಿ, ನಾನು ಹೇಳಕ್ ಬಂದಿದ್ದು, ನಮ್ಗೇನೋ ಕಷ್ಟ ಬಂದಾಗ ಯಾರೋ ಹೀರೋ ಬಂದು ಕಾಪಾಡ್ತಾನೆ ಅಂತ ಅನ್ಕೊಂಡ್ರೆ
ಅದು ನಮ್ಮ ಮೂರ್ಖತನ. ಸೆಲ್ಫ್ ರೆಸ್ಪೆಕ್ಟ್ ಇರಬೇಕು, ಧೈರ್ಯವಾಗಿ ಅದನ್ನು ಫೇಸ್ ಮಾಡಬೇಕು, ಯಾವಾಗಲೂ ಒಳ್ಳೆಯದನ್ನೇ ಮಾಡಬೇಕು. ಆಗ ಯಾವುದೇ ಕಷ್ಟ ಬಂದರೂ ನಾವು ಈಸಿಯಾಗಿ ಫೇಸ್ ಮಾಡ್ಬೋದು. ನಮಗೆ ಗೊತ್ತಿಲ್ಲದೆ ನಮ್ಮ ಲೈಫಲ್ಲಿ ಎಷ್ಟು ಆವರಿಸ್ಕೊಂಡ್ಬಿಟ್ಟಿದ್ದಾರೆ. ಆಕಾಶ ಬುಟ್ಟಿಲಿದ್ದಾರೆ, ಗಾಳಿಪಟದಲ್ಲಿದ್ದಾರೆ, ನನ್ನ ಮಗಳು ಪುಟ್ಟ ಹೃದಯ ತುಂಬ ತುಂಬಿಕೊಂಡಿದ್ದಾರೆ. ನನ್ನ ಲೈಫಲ್ಲಿ ಒಂದು ಒಳ್ಳೆ ಫ್ರೆಂಡನ್ನು ಸ್ಥಾನ ಪಡ್ಕೊಂಡಿದ್ದಾರೆ. ಫ್ರೆಂಡ್ಶಿಪ್ ಎಷ್ಟೇ ಆಳವಾಗಿದ್ರು ಅವರು ನನ್ನ ಬಾಸ್, ಅದನ್ನು ಯಾವತ್ತೂ ಮರಿಬಾರ್ದು. ಸೀತಾ, ನಿಮ್ಮ ಹೆಸರು ಗಾಳಿಪಟದ ಮೇಲಿರೋದಕ್ಕಿಂತ ದೊಡ್ಡದಾಗಿ ನಿಮ್ಮ ಹೆಸರು ನನ್ನ ಮನಸ್ಸಲ್ಲೇ ಪ್ರಿಂಟ್ ಆಗೋಗಿದೆ. ಯಾವತ್ತೂ ಯಾರ ಕೈನೂ ಅಳಿಸೋದಕ್ಕಾಗಲ್ಲ ಗೊತ್ತಾ. ವಿಧಿ ನೋಡಿ ಹೇಗೆ ಆಟ ಆಡ್ತಿದೆ. ನೀವು ನನ್ನನ್ನು ಎಷ್ಟೇ ದೂರ ತಳ್ಳಿದ್ರು ನನಗೆ ಸೇರ್ಬೇಕಾಗಿರೋ ವಸ್ತು ನಿಮ್ಮ ಹತ್ರ ಇದೆ. ಅಟ್ ದ ಸೇಮ್ ಟೈಮ್ ನಿಮಗೆ ಸೇರ್ಬೇಕಾಗಿರೋ ವಸ್ತು ನನ್ನ ಹತ್ರ ಇದೆ. ಇದಕ್ಕೇನಂತೀರಾ? ಒಬ್ಬ ಮನುಷ್ಯ ಸಿಂಪಲ್ ಆಗಿ ಹಂಬಲ್ ಆಗಿ ಹೇಗಿರ್ಬೇಕು ಅಂತಂದ್ರೆ ನಿಮ್ಮನ್ನು ನೋಡಿ ಕಲಿಬೇಕು. ನಾನು, ನೀವು, ಸಿಹಿ ಒಂದು ಫ್ಯಾಮಿಲಿ ಆದರೆ ಎಷ್ಟು ಚೆನ್ನಾಗಿರ್ತಲ್ಲ, ಅಷ್ಟೇ ನಂಗೆ ಬೇಕಾಗಿಲ್ಲ. ಇದೆಲ್ಲ ಯಾವತ್ತಾದ್ರೂ ಆಗುತ್ತೆ. ಅದು ಯಾವಾಗ ನಂಗೆ ಪ್ರೀತಿ ಆಯ್ತು, ಅದು ಯಾವಾಗ ಇದೆಲ್ಲ ನಂಗೆ ಅನ್ಸೋದಕ್ಕೆ ಶುರು ಆಯ್ತೋ ಒಂದು ಗೊತ್ತಿಲ್ಲ. ಬಟ್ ಐ ಆಮ್ ಶ್ಯೂರ್ ನಾನು ನಿಮ್ಮ ಜೊತೆ ಇದ್ದಾಗ ಮಾತ್ರ ತುಂಬ ಖುಷಿಯಾಗಿರ್ತೀನಿ. ಇಲ್ಲಿಷ್ಟು ಈಸಿಯಾಗಿ ಹೇಳೋದನ್ನ ನಿಮ್ಮ ಮುಂದೆ ಬಂದು ಮಾತಾಡೋಕ್ಕಾಗುತ್ತಾ? ಒಂದಂತೂ ನಿಜ, ನನಗಿಂತ ನೀವೇ ಸ್ಟ್ರಾಂಗ್. ಮನಸ್ಸಲ್ಲಿರೋದನ್ನ ನೇರವಾಗಿ ಹೇಳ್ಬಿಡ್ತೀನಿ. ನನಗೆ ಯಾವಾಗೆಲ್ಲ ನಿಮ್ಮ ಮುಂದೆ ಬಂದು ಮಾತಾಡಬೇಕು ಅಂತ ತುಟಿಗೆ ಬಂದ ಮಾತು ಹಾಗೇ ಯೂಟರ್ನ್ ತಗೊಂಡು ವಾಪಸ್ ಹೋಗೋದು. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.